ವರ್ಲ್ಡ್ ಕಪ್ ಯಾರು ವಿನ್ನರ್ ಅಂತ ಅಂದರೆ ಸೌತ್ ಆಫ್ರಿಕಾ ಆ್ಯಂಡ್ ಇಂಡಿಯಾ ಇಬ್ಬರು ಕೂಡ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಡೆಫಿನೆಟ್ಲಿ ಆಫ್ಟರ್ ದ ಮ್ಯಾಚ್ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ T20 ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಡುವ ಚಾನ್ಸಸ್ಸು ಜಾಸ್ತಿ ಇದೆಯಂತೆ. ಶಾಕಿಂಗ್ ವಿಚಾರ ಏನಂತಂದರೆ ಇವತ್ತಿನ ಮ್ಯಾಚಲ್ಲಿ ಮಳೆ ಬರುವ ಚಾನ್ಸಸ್ ಜಾಸ್ತಿ ಇದೆ. ನಿಯರ್ಲಿ 78% ಚಾನ್ಸಸ್ ಆಫ್ ರೈನ್. ಒಂದು ವೇಳೆ ಇವತ್ತೇನಾದರೂ ಮಳೆ ಬಂದು ಮ್ಯಾಚ್ ನಡೆದಿಲ್ಲ ಅಂತ ಅಂದರೆ ಅದು ನಾಳೆಗೆ ರಿಸರ್ವ್ ಡೇ ಅಂತ ಅಂದ್ಬಿಟ್ಟು 30ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗುತ್ತೆ. ಅಂದರೆ ನಾಳೆ ಭಾನುವಾರ ಆಡಿಸ್ತಾರೆ ಮ್ಯಾಚ್ನ. ವಿರಾಟ್ ಕೊಹ್ಲಿ ಒಂದು ಕಡೆ ಔಟಾಗಿ ಆಚೆ ಬಂದಾಗ ನಿಂತ್ಕೊಂಡಿರ್ತಾರೆ, ತುಂಬ ಸ್ಯಾಡಾಗಿ ನಿಂತ್ಕೊಂಡಿರ್ತಾರೆ. ಅಯ್ಯೋ, ನಾನು ಪರ್ಫಾರ್ಮ್ ಮಾಡೋಕ್ಕಾಗಿಲ್ವಲ್ಲ ಈ ಮ್ಯಾಚಲ್ಲಿ, ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಟೀಮ್ಗೆ. ಯಾಕಂದರೆ ಇದು ಕೊನೆಯ ಚಾನ್ಸು, ಕೊನೆಯ ವರ್ಲ್ಡ್ ಕಪ್. ಏನೇ ಮಾಡಿದ್ರು ಇರೋದು ಒಂದು ಸ್ಟೆಪ್ಪು, ಗೆದ್ದು ಬಿಟ್ಟರೆ ಅಟ್ಲೀಸ್ಟ್ ಕರಿಯರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಎಸ್, ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂದೀಪ್ ಕುಮಾರ್. ಇವತ್ತು ಇಂಡಿಯಾ ಮತ್ತು ಸೌತ್ ಆಫ್ರಿಕಾ T20 ವರ್ಲ್ಡ್ ಕಪ್ 2024ನ ಫೈನಲ್ ಮ್ಯಾಚು. ಇಂಡಿಯಾ ಕೂಡ ಒಂದು ಕಡೆ ಆಡಿರೋ ಎಲ್ಲ ಮ್ಯಾಚ್ ಗೆದ್ದು ಫೈನಲಿಗೆ ಬಂದರೆ, ಇನ್ನೊಂದು ಕಡೆ ಸೌತ್ ಆಫ್ರಿಕಾ ಕೂಡ ಫಾರ್ ದ ಫಸ್ಟ್ ಟೈಮ್ ಕ್ರಿಕೆಟ್ ಇತಿಹಾಸದಲ್ಲೇ, ಯಾಕಂದರೆ ಅವ್ರು ಯಾವತ್ತೂ ಫೈನಲಿಗೆ ಬಂದಿರಲಿಲ್ಲ, ಸೆಮಿಫೈನಲಿಗೆ ಬಂದಿದ್ದರು. ಚೋಕರ್ಸ್ ಅಂತ ಕರೆಯೋರು ಅವ್ರನ್ನ. ಬಂದಿರೋರು ಏನೋ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳಿಂದ ಸರಿಯಾಗಿ ಪರ್ಫಾರ್ಮ್ ಮಾಡೋಕ್ಕಾಗದೆ ಸೋತು ಬಿಟ್ಟು ಆಚೆ ಹೋಗ್ತಾಯಿದ್ರು. ಆದರೆ ಫಾರ್ ದ ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಫೈನಲಲ್ಲಿ ಸೌತ್ ಆಫ್ರಿಕಾ ಇದ್ದಾರೆ. ಇದರ ವಿನ್ನರ್ ಆರ್ ರನ್ನರ್ ಎನಿ ಒಂದು ಪ್ಲೇಸ್ ಅಂತೂ ಪಕ್ಕಾ ಇದೆ. ಬಟ್ ಆದರೆ ಇಂಡಿಯಾ ಇತ್ತೀಚೆಗೆ 2023 50 ಓವರ್ ವರ್ಲ್ಡ್ ಕಪ್ನಲ್ಲಿ ಎಲ್ಲ ಮ್ಯಾಚು ಗೆದ್ದು ಫೈನಲಿಗೆ ಬಂದು ಫೈನಲಲ್ಲಿ ಆಸ್ಟ್ರೇಲಿಯಾದ ಎದುರುಗಡೆ ಸೋತು ರನ್ನರ್ ಅಪ್ ಆಗಿದ್ದರು. ಬಟ್ ಆದರೆ ಇವಾಗ ಯಾವಾಗಲೂ ಇಂಡಿಯಾ ಕಾಟ ಕೊಡೋ ಒಂದು ಟೀಮು ಆಸ್ಟ್ರೇಲಿಯಾ ಜೊತೆಲಿಲ್ಲ, ಆಚೆ ಹೊಡೆದು ಕಳಿಸಾಗಿದೆ. ಮತ್ತು ಲಾಸ್ಟ್ ವರ್ಲ್ಡ್ ಕಪ್ನಲ್ಲಿ ಸೆಮಿಫೈನಲಲ್ಲಿ ನಮ್ಮ ಮೇಲೆ ಗೆದ್ದಂಥ ಇಂಗ್ಲೆಂಡ್ ತಂಡನೂ ಕೂಡ ಮೊನ್ನೆ ಸೆಮಿಫೈನಲಿ ಬೀಟ್ ಮಾಡಾಗಿದೆ. ಈಗ ಇನ್ನೇನಿದ್ರು ಒಂದು ಸ್ಟೆಪ್ ಬಾಕಿ. ಬಟ್ ಆದರೆ ಸಾಕಷ್ಟು ವಿಷಯಗಳಿದಾವೆ ಮಾತಾಡೋಕ್ಕೆ. ಏನಂತ ಅಂದರೆ, ಒಂದು ಕಡೆ ವಿರಾಟ್ ಕೊಹ್ಲಿ ಆಫ್ಟರ್ IPL ಆದಮೇಲೆ ಅತ್ಯದ್ಭುತ ಫಾರ್ಮಲ್ಲಿ ಇರ್ತಾರೆ, IPL ಆರೆಂಜ್ ಕ್ಯಾಪ್. ಬಟ್ ಆದರೆ IPL ಆದಮೇಲೆ ವಿರಾಟ್ ಕೊಹ್ಲಿ ಈ ವರ್ಲ್ಡ್ ಕಪ್ನಲ್ಲಿ ಇನ್ನೂ ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ. ಒಂದು 50 ಕೂಡ ಅವ್ರ ಕಡೆಯಿಂದ ಬಂದಿಲ್ಲ. ಹೇಗಿತ್ತು ಅಂದರೆ, ವಿರಾಟ್ ಕೊಹ್ಲಿ ಬ್ಯಾಟಿಂಗಿಗೆ ಬಂದರೆ 50 ಅನ್ನೋದು ಈಸಿ, 50 ರನ್ನು 60 ರನ್ ಅನ್ನೋದೆಲ್ಲ ಈಸಿ ಆಗಿತ್ತು. ಬಟ್ ಆದರೆ ಸುಮಾರು ಮ್ಯಾಚು ಸಿಂಗಲ್ ಡಿಜಿಟಿಗೆ ಔಟ್ ಆಗಿದ್ದಾರೆ. ಅದರಲ್ಲೂ ಕೂಡ ಅಬ್ಸರ್ವ್ ಮಾಡ್ತಾ ಹೋದರೆ ಈ ವರ್ಲ್ಡ್ ಕಪ್ನಲ್ಲಿ ಇಂಡಿಯಾ ಫೇಸ್ ಮಾಡಿರೋ ದೊಡ್ಡ ಟೀಮು ಅಂತಂದರೆ, ಅಂದರೆ ಒಂದು ಸರಿಸಾಟಿಯಾದ ಟೀಮು ಅಂತ ಅಂದರೆ ಪಾಕಿಸ್ತಾನ ಒಂದಾದರೆ, ಇನ್ನೊಂದು ಆಸ್ಟ್ರೇಲಿಯಾ, ಮತ್ತೊಂದು ಇಂಗ್ಲೆಂಡ್. ಅದು ಬಿಟ್ಟು ಬೇರೆ ಎಲ್ಲ ಟೀಮ್ಗಳು ಇಂಡಿಯಾಕ್ಕೆ ಸರಿಸಾಟಿ ಇಲ್ದಿರೋ ಟೀಮು. ಆ ಟೀಮ್ ಮೇಲೂ ಕೂಡ ವಿರಾಟ್ ಕೊಹ್ಲಿ ಪರ್ಫಾರ್ಮ್ ಮಾಡಿಲ್ಲ. ಬಟ್ ಆದರೆ ವಿರಾಟ್ ಕೊಹ್ಲಿ ಮೇಲೆ ರೋಹಿತ್ ಶರ್ಮಂಗಿರೋ ಕಾನ್ಫಿಡೆನ್ಸ್ ಯಾವ ಲೆವೆಲಿಗಿದೆ ಅಂದರೆ, ಮೊನ್ನೆ ಕೂಡ ಪ್ರೆಸೆಂಟೇಷನ್ ಈ ಪ್ರಶ್ನೆಗಳನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಮೇ ಬಿ ಹಿ ಸೇವಿಂಗ್ ಬೆಸ್ಟ್ ಫಾರ್ ಫೈನಲ್ಸ್ ಅಂತ. ಫೈನಲಲ್ಲಿ ವಿರಾಟ್ ಕೊಹ್ಲಿನೇ ಆಡಿ ಗೆಲ್ಲಿಸ್ತಾರೆ, ಅದಕ್ಕೋಸ್ಕರ ಅವರು ತಮ್ಮ ಎಲ್ಲ ಒಂದು ಆಟಗಳನ್ನ ಸೇವ್ ಮಾಡಿಟ್ಟಿದ್ದಾರೆ ಅಂತ. ಸೊ ಇವರಿಬ್ಬರು ಒಂದು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಲೇಬೇಕು, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ. ಲಾಸ್ಟ್ ಚಾಂಪಿಯನ್ಸ್ ಟ್ರೋಫಿಲಿ ಇದೇ ವಿರಾಟ್ ಕೊಹ್ಲಿ ಏಕಾಂಗಿಯಾಗಿ ನಿಂತು ಪಾಕಿಸ್ತಾನದ ಎದುರುಗಡೆ ಹೋರಾಟ ಮಾಡಿ ಮ್ಯಾಚ್ನ ಗೆಲ್ಲಿಸಿದಾಗ ರೋಹಿತ್ ಶರ್ಮಾ ಓಡು ಬಂದು ಅವ್ರನ್ನ ಎತ್ಕೊಂಡು ತಪ್ಕೊಂಡು ಹೆಗ್ಲ ಮೇಲೆ ಹೊತ್ಕೊಂಡು ಸೆಲೆಬ್ರೇಷನ್ ಮಾಡ್ತಾರೆ. ಅಂದರೆ ಹೇಗಿದೆ ಅಂದರೆ, ಇವರಿಬ್ಬರು ಒಂದು ಕಾಂಬಿನೇಷನು. ಒಂದು ಕ್ರಿಕೆಟಲ್ಲಿ ಇಬ್ಬರು ಅವರವರ ಒಂದು ಟ್ಯಾಲೆಂಟಿಗೆ ತಕ್ಕ ಹಾಗೆ ಇಬ್ಬರು ಒಂದು ಟಾಪಲ್ಲಿರೋ ಇಬ್ಬರು ಪ್ಲೇಯರ್ಸ್ಗಳು. ಬಟ್ ಆದರೆ ಫ್ರೆಂಡ್ಶಿಪ್ಪು ಅಂತ ಬಂದಾಗ ಯಾವ ಈಗೋಗಳಿಲ್ಲದೆ ಇವನ್ ಕ್ಯಾಪ್ಟನ್ಸಲ್ಲಿ ಅವ್ರು ಆಡೋದು, ಅವ್ನ ಕ್ಯಾಪ್ಟನ್ಸಿಲಿ ಇವನು ಆಡೋದು. ರೋಹಿತ್ ಶರ್ಮಾ ಒಂದು ಮಾತು ಹೇಳ್ತಾರೆ, ಈ ವರ್ಲ್ಡ್ ಕಪ್ ಫೈನಲ್ನ ಗೆದ್ದುಬಿಟ್ಟು ವಿರಾಟ್ ಕೊಹ್ಲಿಗೆ ಅರ್ಪಣೆ ಮಾಡ್ತೀನಿ, ಹೀ ಡಿಸರ್ವ್ ದ ಬೆಸ್ಟ್ ಅಂತ. ಏನಕ್ಕೆ ಅಂದರೆ, 2007ರಲ್ಲಿ ಫಸ್ಟ್ ಟೈಮ್ ಮೊಟ್ಟ ಮೊದಲ ಬಾರಿಗೆ ಇಂಡಿಯನ್ ಕ್ರಿಕೆಟ್ ಟೀಮ್ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ನ ಗೆದ್ದಾಗ ರೋಹಿತ್ ಶರ್ಮಾ ಆ ಸ್ಕ್ವಾಡಲ್ಲಿ ಇರ್ತಾರೆ, ಮಹೇಂದ್ರ ಸಿಂಗ್ ಧೋನಿ ಅವರ ಕ್ಯಾಪ್ಟನ್ಸಿಲಿ ಇರ್ತಾರೆ. ಬಟ್ ವಿರಾಟ್ ಕೊಹ್ಲಿ ಇರಲ್ಲ. ವಿರಾಟ್ ಕೊಹ್ಲಿ 2011 50 ಓವರ್ ವರ್ಲ್ಡ್ ಕಪ್ನಲ್ಲಿ ಇರ್ತಾರೆ. ಬಟ್ ಆದರೆ 2012 T20 ವರ್ಲ್ಡ್ ಕಪ್ಪಿಗೆ ವಿರಾಟ್ ಕೊಹ್ಲಿಯ ಪದಾರ್ಪಣೆ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ವಿರಾಟ್ ಕೊಹ್ಲಿ ಪ್ರತಿಯೊಂದು ವರ್ಲ್ಡ್ ಕಪ್ಪಲ್ಲಿ ಆಡಿದ್ದಾರೆ, ಇನ್ಕ್ಲೂಡಿಂಗ್ ಅವರ ಕ್ಯಾಪ್ಟನ್ಸಿಲೂ ಆಡಿದ್ದಾರೆ. ಬಟ್ ಆದರೆ ಇದುವರೆಗೂ ಒಂದೇ ಒಂದು T20 ವರ್ಲ್ಡ್ ಕಪ್ನ ವಿರಾಟ್ ಕೊಹ್ಲಿ ಗೆಲ್ಲಕ್ಕಾಗಿಲ್ಲ. ಸೊ ಅದಕ್ಕೆ ರೋಹಿತ್ ಶರ್ಮಾ ಈ T20 ವರ್ಲ್ಡ್ ಕಪ್ ಫೈನಲ್ ನಾವು ಗೆದ್ದು ಅದನ್ನು ವಿರಾಟ್ ಕೊಹ್ಲಿಗೆ ಅರ್ಪಣೆ ಮಾಡ್ತೀನಿ ಅಂತಾರೆ. ಮೊನ್ನೆ ಕೂಡ ನೋಡ್ಬೋದು, ಸೆಮಿಫೈನಲ್ ಮ್ಯಾಚ್ ಆದಾಗ ವಿರಾಟ್ ಕೊಹ್ಲಿ ಒಂದು ಕಡೆ ಔಟಾಗಿ ಆಚೆ ಬಂದಾಗ ನಿಂತ್ಕೊಂಡಿರ್ತಾರೆ, ತುಂಬ ಸ್ಯಾಡಾಗಿ ನಿಂತ್ಕೊಂಡಿರ್ತಾರೆ. ಅಯ್ಯೋ, ನಾನು ಪರ್ಫಾರ್ಮ್ ಮಾಡೋಕ್ಕಾಗಿಲ್ವಲ್ಲ ಈ ಮ್ಯಾಚಲ್ಲಿ, ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಟೀಮ್ಗೆ. ಯಾಕಂದರೆ ಒಂದು ಟೈಮಲ್ಲಿ ಇಂಡಿಯನ್ ಟೀಮ್ ಅವತ್ತಿನ ಸ್ಕೋರ್ ನೋಡ್ತಾ ಹೋದಾಗ ಎಲ್ಲೋ 140 145 150 ಒಳಗಡೆ ಅಂದ್ಕೊಂಡ್ವಿ ನಾವು.
ಬಟ್ ಆಮೇಲೆ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಎಲ್ಲ ಆಡಿರೋ ರೀತಿ ಅದ್ಭುತ ಸ್ಕೋರ್ ಅಂತೂ ಸಿಕ್ತು. ಬಟ್ ಆದರೆ ಔಟಾಗಿ ಬಂದಮೇಲೆ ವಿರಾಟ್ ಕೊಹ್ಲಿನ ಅಬ್ಸರ್ವ್ ಮಾಡ್ತಾರೆ, ತುಂಬ ಬೇಜಾರು ಮಾಡಿಕೊಂಡು ಸ್ಯಾಡ್ ಆಗಿರ್ತಾರೆ. ಎಲ್ಲೋ ಒಂದು ಕಡೆ ರಾಹುಲ್ ದ್ರಾವಿಡ್ ಹೋಗಿ ಅವ್ರನ್ನ ಸಮಾಧಾನ ಮಾಡುವಂಥ ವೀಡಿಯೋಗಳನ್ನ, ಫೋಟೋಗಳನ್ನ ಕೂಡ ನೋಡಿದ್ವಿ ನಾವು. ಬಟ್ ಅದಾದ ಮೇಲೆ ಸೆಕೆಂಡ್ ಇನ್ನಿಂಗ್ಸು ಇಂಡಿಯಾ ಗೆದ್ದ ಮೇಲೆ ಬಾಲರ್ಗಳು ಅಕ್ಷರ್ ಪಟೇಲು, ಕುಲ್ದೀಪ್ ಯಾದವ್, ಪ್ರತಿಯೊಬ್ಬ ಬಾಲರ್ಗಳು ಅತ್ಯದ್ಭುತವಾಗಿ ಮಾಡ್ತಾರೆ, ಡಾಮಿನೇಟ್ ಮಾಡ್ತಾರೆ, ಇಂಗ್ಲೆಂಡ್ನ ಸೋಲಿಸ್ತಾರೆ. ಇದೇ ರೋಹಿತ್ ಶರ್ಮಾ ಎಮೋಷನ್ ಆಗ್ತಾರೆ, ಕಣ್ಣಲ್ಲಿ ನೀರು ಹಾಕ್ಕೊಂಡು ಕಣ್ಣು ಒರೆಸ್ಕೊತಾ ಇರ್ತಾರೆ. ಆಗ ಕೊಹ್ಲಿ ಹೋಗಿ ಅವ್ರನ್ನ ಸಮಾಧಾನ ಮಾಡ್ತಾ ಇರ್ತಾರೆ. ಅಂದರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಂಗೆ ಈ ವರ್ಲ್ಡ್ ಕಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ಯಾರದೇ ಕ್ಯಾಪ್ಟನ್ಸಿ ಇರಲಿ ಅವ್ರ ಎಫರ್ಟ್ ಅಂತೂ ಖಂಡಿತವಾಗಿಯೂ 100% ಟೀಮಿಗೋಸ್ಕರ ಡೆಡಿಕೇಟೆಡ್ ಆಗಿ 100% ಹಾಕ್ಕೊಂಡು ಬರ್ತಾ ಇದ್ದಾರೆ. ಬಟ್ ಅದಕ್ಕೆ ತಕ್ಕಂಗೆ ರಿಸಲ್ಟ್ ಬರಲಿಲ್ಲ. ತುಂಬ ಬೇರೆ ಬೇರೆ ಕಾರಣಗಳಿರ್ಬೋದು. ಬಟ್ ಆದರೆ ಇತ್ತೀಚೆಗಷ್ಟೇ ಇವರಿಬ್ಬರು ಒಟ್ಟಿಗೆ ಇದ್ದು ಒಂದು T20 ವರ್ಲ್ಡ್ ಕಪ್ಪಲ್ಲಿ ಫೈನಲ್ಗೆ ಹೋಗಿ, 50 ವರ್ಲ್ಡ್ ಕಪ್ಪಲ್ಲಿ ಫೈನಲ್ಗೆ ಹೋಗಿ, ಫೈನಲ್ ಇನ್ನೇನು ಗೆದ್ದರು, ಅದು ಕೂಡ ಇಂಡಿಯಾದಲ್ಲಿ ನಡೆದಂಥ ವರ್ಲ್ಡ್ ಕಪ್ಪಲ್ಲಿ ಒಂದೂ ಮ್ಯಾಚು ಸೋಲ್ದೆ ಅಲ್ಲಿ ತನಕ ಬಂದಂಥ ಇಂಡಿಯಾ ಸೋತಾಗ ರೋಹಿತ್ ಶರ್ಮನ ಕ್ಯಾಪ್ಟನ್ಸಿಲಿ ಇನ್ನೇನು ವರ್ಲ್ಡ್ ಕಪ್ ಬಂತು ಅಂತ ಎಲ್ಲ ಕಾಯ್ತಾ ಇದ್ರು ಫ್ಯಾನ್ಸ್ಗಳೆಲ್ಲ. ಬಟ್ ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ ಆಗುತ್ತೆ. ಬಟ್ ಈಗ ಮತ್ತೆ ಇನ್ನೊಂದು ಅವಕಾಶ, ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಚಾನ್ಸ್. ಯಾರಿಗೆ? ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ. ಯಾಕಂದರೆ ಕೇಳಿ ಬರ್ತಿರೋ ಒಂದು ಮಾತುಗಳ ಪ್ರಕಾರ ಇವರಿಬ್ಬರಿಗೂ ಇದು ಕೊನೆಯ ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್. ಯಾಕೆ ಅಂತಂದರೆ ಆಲ್ರೆಡಿ ಗೊತ್ತಿದೆ ನಿಮಗೆ, ಪ್ಲೇಯಿಂಗ್ 11 ಇಷ್ಟು ಜನ ಇದ್ದರೂ ಕೂಡ ಇನ್ನು ಎಷ್ಟು ಜನ ಒಳ್ಳೊಳ್ಳೆ ಪ್ಲೇಯರ್ಗಳು ಬೆಂಚಲ್ಲಿ ಕೂತಿದ್ದಾರೆ ಅಂತ. ಆ್ಯಂಡ್ ಇವರಿಬ್ಬರು ಸುಮಾರು 2007 ರೋಹಿತ್ ಶರ್ಮಾ ಆಡ್ತಾ ಇದ್ದರೆ, ಸುಮಾರು 14 ವರ್ಷದಿಂದ, 14 ಅಲ್ಲ ಇನ್ನೂ ಜಾಸ್ತಿ, 14 ವರ್ಷ 2007 ಅಂತ ಅಂದರೆ 17 ವರ್ಷದಿಂದ ಅವರು ಆಡ್ತಾ ಇದ್ದಾರೆ. ಆ್ಯಂಡ್ 2012 ಅಂತ ಅಂದರೆ 14 ವರ್ಷದಿಂದ ವಿರಾಟ್ ಕೊಹ್ಲಿ ಆಡ್ತಾ ಇದ್ದಾರೆ. ಸೊ ಹೊಸಬ್ರಿಗೆ ಅವಕಾಶ ಕೊಡುವಂಥ ಟೈಮ್. ಸೊ ಇದು ಕೊನೆಯ ಚಾನ್ಸು, ಕೊನೆಯ ವರ್ಲ್ಡ್ ಕಪ್. ಏನೇ ಮಾಡಿದ್ರು ಇರೋದು ಒಂದು ಸ್ಟೆಪ್ಪು, ಗೆದ್ದು ಬಿಟ್ಟರೆ ಅಟ್ಲೀಸ್ಟ್ ಕರಿಯರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಎಸ್, ಇಷ್ಟು ವರ್ಷ ನಾನು ಆಡಿರೋದಕ್ಕೆ ಟೀಮಿಗೆ ಫೈನಲಿ ಒಂದು ವರ್ಲ್ಡ್ ಕಪ್ ತೊಗೊಂಡು ನಾನು ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ. ಬಟ್ ಇದೊಂದು ವಿಚಾರ ಕೇಳಿಬರ್ತಿದೆ, ಒಂದು ವೇಳೆ ಇವತ್ತು ಸಂಜೆ ವರ್ಲ್ಡ್ ಕಪ್ನಲ್ಲಿ, T20 ವರ್ಲ್ಡ್ ಕಪ್ನಲ್ಲಿ ಇಂಡಿಯಾ ಗೆದ್ದರೆ 100% ಗೆಲ್ಲುತ್ತೆ ಅಂದ್ಕೊಳ್ಳೋಣ, ಅಪ್ಪಿತಪ್ಪಿ ನಿಜವಾಗ್ಲೂ ಗೆದ್ದು ಬಿಟ್ಟರೆ ಡೆಫಿನೆಟ್ಲಿ ಆಫ್ಟರ್ ದ ಮ್ಯಾಚ್ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ T20 ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಡುವ ಚಾನ್ಸಸ್ಸು ಜಾಸ್ತಿ ಇದೆಯಂತೆ. ಸೊ ಗೊತ್ತಿಲ್ಲ, ಆಲ್ ವೆಲ್ ಆ್ಯಂಡ್ ಗುಡ್. ಬಟ್ ಇನ್ನೊಂದು ಶಾಕಿಂಗ್ ವಿಚಾರ ಏನಂತಂದರೆ, ಇವತ್ತಿನ ಮ್ಯಾಚಲ್ಲಿ ಮಳೆ ಬರುವ ಚಾನ್ಸಸ್ ಜಾಸ್ತಿ ಇದೆ. ನಿಯರ್ಲಿ 78% ಚಾನ್ಸಸ್ ಆಫ್ ರೈನ್ ಅಂತಾರೆ. ಒಂದು ವೇಳೆ ಇವತ್ತೇನಾದರೂ ಮಳೆ ಬಂದು ಮ್ಯಾಚ್ ನಡೆದಿಲ್ಲ ಅಂತ ಅಂದರೆ ಅದು ನಾಳೆಗೆ ರಿಸರ್ವ್ ಡೇ ಅಂತ ಅಂದ್ಬಿಟ್ಟು 30ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗುತ್ತೆ. ಅಂದರೆ ನಾಳೆ ಭಾನುವಾರ ಆಡಿಸ್ತಾರೆ ಮ್ಯಾಚ್ನ. ಒಂದು ವೇಳೆ ನಾಳೆನೂ ಮಳೆ ಬಂದು ಮ್ಯಾಚ್ ಕಂಪ್ಲೀಟ್ ಆಗಿಲ್ಲ ಅಂತ ಅಂದರೆ ಏನಾಗುತ್ತೆ ರಿಸಲ್ಟ್ ಅಂತ ಅಂದರೆ, ಇಬ್ಬರೂ ಜಂಟಿ ವಿನ್ನರ್ ಅಂತ ಹೇಳಿಬಿಟ್ಟು ಘೋಷಣೆ ಮಾಡ್ತಾರೆ. ಈ ವರ್ಲ್ಡ್ ಕಪ್ ಯಾರು ವಿನ್ನರ್ ಅಂತ ಅಂದರೆ ಸೌತ್ ಆಫ್ರಿಕಾ ಆ್ಯಂಡ್ ಇಂಡಿಯಾ ಇಬ್ಬರೂ ಕೂಡ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಮೋಸ್ಟ್ಲಿ ಆ ರೀತಿಯ ಒಂದು ಸಿಚುವೇಶನ್ ಬರೋದು ಬೇಡ. ಇಂಡಿಯಾ ಸೌತ್ ಆಫ್ರಿಕಾದ ಮ್ಯಾಚ್, ಕಂಪ್ಲೀಟ್ ಮ್ಯಾಚ್ ನಡೀಲಿ, ಇಂಡಿಯಾ ವಿನ್ ಆಗಲಿ, ರೋಹಿತ್ ಶರ್ಮನ ಕ್ಯಾಪ್ಟನ್ಸಿಲಿ ಕಪ್ಪೆತ್ಕೊಳ್ಳಿ, ಆ ಕಪ್ಪನ್ನ ವಿರಾಟ್ ಕೊಹ್ಲಿಗೆ ಡೆಡಿಕೇಟ್ ಮಾಡಲಿ. ಇದನ್ನು ಎಲ್ಲ ಭಾರತೀಯರು, ವರ್ಲ್ಡ್ ಕ್ರಿಕೆಟ್ ಫ್ಯಾನ್ಸು ಎಂಜಾಯ್ ಮಾಡೋ ಒಂದು ಕ್ಷಣ ಬರಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.